ಅವರು ಹಂಗೆ ಆಯ್ತದೆ ಆ ಥರ ಮಾಡಿರ್ತಾರೆ. ನೆಂಬರುಗಳ ಮೇಲೆ ಹೇಳ್ಬಿಡೋದು ಮೀಟಿಂಗ್ ಮಾಡಿ ಅಂತ ಹೇಳೋದು. ಅವ್ರು ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಜನರಲ್ ಲಿಸ್ಟಸ್ ಕೊಡ್ಬೋದು. ಯಾವುದೇ ಮೀಟಿಂಗ್ ಗಮನಕ್ಕೆ ತರೀಕೆಲ್ಲ ಅವ್ರು ಬರೆದು ಕೊಡ್ತಾ ಇರೋದೇ ಅವರು PDO ಸತೀಶ್ ಸರ್ಗೆ 4-5 ಸಾರಿ ಮೌಖಿಕವಾಗಿ ಹೇಳಿದ್ರು ಅವ್ರು ಏನೇ ಕಾರಣಕ್ಕೂ ಹೂ ಅಂತ ಹೇಳ್ತಾರೆ. ನಂಬರ್ ಬಂದರು ಈಗ ಕೊಡಬೇಡಿ ಅಂತ ಹೇಳಿದ್ರು ಅಂತೇಳಿ ಕಾನೂನು ಪ್ರಕಾರ ಏನು ಮಾಡಿರೋ ಡಾಕ್ಯುಮೆಂಟ್ಸು 100 ಇದೆ ಅವ್ರ ಮೇಲೆ. ಆಮೇಲೆ ಫೋನ್ ಮೆಂಬರ್ ನಮ್ಗೆ ಕೇಳಕ್ ಬಂದ್ರೆ ನೀವು ಅವ್ರನ್ನ ಕೇಳ್ತೀರಿ, ಅವ್ರಿಗೂ ದುಡ್ಡು ಕೊಡ್ಬೇಕಾಯ್ತದೆ ಅಂತ ಅವ್ರಿಗೆ ಹೇಳಿ ಕಳ್ಸೋದು. ನಿಮ್ದು ಆ ದಾಖಲಾತಿ ಸರಿ ಇಲ್ಲ ಅಂತ ಹೇಳೋದು, ಅವ್ರಿಗೂ ದುಡ್ಡು ಕೊಡ್ಬೇಕು. ನಾವೇ ನಮ್ಮ ಹತ್ರಲ್ಲೇ ಬರೀ ನಾವೇ ಮಾಡ್ಕೊಡ್ತೀವಿ. ಮೆಂಬರ್ಗಳ ಮಾತನ್ನು ಯಾರ ಮಾತನ್ನು ಕೇಳೋದಿಲ್ಲ. ಇವ ಮೇಡಮ್ ಅವ್ರಿಗೆ ವಾಪಸ್ ಹಾಕಿದ್ರೆ ಸಹ ಅವರು ದುಡ್ಡು ಕೊಡಿದ್ರೆ ಮಾಡ್ಕೊಡೋದಿಲ್ಲ. ಇವ ಮೇಡಮ್ಗೆ ನಾವು ದುಡ್ಡು ಕೊಡ್ಬೇಕು ಅಂತ ಇದೇ PDO ಸತೀಶ್ 4-5 ಬಾರಿ ಹೇಳಿದ್ದಾರೆ. ನಮ್ಮೂರ್ದು 4-5 ಸಾರಿ ಇದೆ. 600 ಪಬ್ಲಿಕ್ಗೆ ಕೇಳಿ, ಅವ್ರಿಗೆ ಜಾಸ್ತಿ ಹೇಳಿ ಆಯ್ತು. ಆ ಪಬ್ಲಿಕ್ ಅವರೇ ಈಗ ಮಾತಾಡ್ಸೋದು ಬೇಡ, ನಾವೇ ಹೇಳ್ತೀವಿ. ಪಬ್ಲಿಕ್ ಅವರು ಅಧಿಕಾರಿಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಇಲ್ದವದಲ್ಲ ಸರ್ ಹೇಳಿ ಒಮ್ಮರ ಮೇಲೆ ಮಾಡಿರೋದು. STMC ಅಧ್ಯಕ್ಷರು ಈ ಮಳಿಗೆಗಳ ಎತ್ತಿಸ್ಬಿಡಿ, ಅವರು ಎಣ್ಣೆ ಮಾರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿ ಲೆಟ್ರೇಟ್ ಅಲ್ಲಿ ಇದು ಮಾಡಿ ಆಮೇಲೆ ರೆಜುಲೇಷನ್ ಪಾಸ್ ಮಾಡಿ ಎಲ್ಲ ಕೊಟ್ಟು ಹೋಗಿ ಇವರೇ ಹೋಗ್ಬಿಟ್ಟಿದ್ವಿ ಅವ್ರ ಹತ್ರ. ನಿಮ್ ಪೆಟ್ಟಿಗಳನ್ನ ನಾವು ಎತ್ತಿಸಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಹತ್ರ ದುಡ್ಡೆಲ್ಲ ವಸೂಲಿ ಮಾಡ್ಕೊಂಡು ಇವತ್ತಿನವರೆಗೂ ಪೆಟ್ಟಿ ಎತ್ತಿಸಿಲ್ಲ ಸರ್. 3 ನೋಟಿಸ್ ಕೊಟ್ಟವ್ರು. ಅದೇ ಹೇಳೋಣ ಈಗ ರವಿಕುಮಾರ್ ಈಗೆಲ್ಲ ಆಲಿಸಿದೀವಿ ಸಾಹೇಬ್ರೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾರಿಂದಲೂ ಯಾವುದೇ ಕಾರಣಕ್ಕೂ ದುಡ್ಡನ್ನು ಯಾವುದೂ ಕೇಳ್ತಾ ಇಲ್ಲ. ಕೊನೆಯದು ಅವ್ರಿಗೆ ಏನೋ ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು PDO ಅವರು ಹೇಳಿರ್ತಾರೆ. ಈಗ ನೀವು ಹೇಳಿರೋಂಥ ವಿಚಾರಗಳು ಎಲ್ಲವನ್ನೂ ಕೂಡ ನೀವು ಲಿಖಿತವಾಗಿ ಕೊಟ್ಟರೆ ಮುಂದೆ ಅವರಿಗೆ ಸಬ್ಮಿಷನ್ ಮಾಡ್ತೀವಿ. ಅದು ಮುಂದೆ ಏನು